ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಭಾನುವಾರದ ಮಿನಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಲ್ವಾ? 3-4 ತಿಂಗಳಾದ ಮೇಲೆ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಣ ಅಂತ ಇವತ್ತೇ ಹೊರಗೆ ಹೋಗ್ತಾ ಇರೋದು. ಸೊ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ಅಂದರೆ ಕಲ್ಲೂರು ಕ್ರಾಸ್ ಹತ್ರ ಇರೋ ಅಂಥ ಮಾರ್ತಮ್ಮನಹಳ್ಳಿಗೆ. ಸೊ ಮನೇಲಿ ಕೆಲಸಗಳನ್ನೆಲ್ಲ ಮುಗಿಸಿ, ದೇವ್ರ ಪೂಜೆ ಮುಗಿಸಿ, ತಿಂಡಿ ಎಲ್ಲ ಮುಗಿಸಿ ಹೊರಡ್ತಾ ಇರೋಂಥದ್ದು. ಒಂದು 12:30 12:45 ಆಗಿತ್ತು ಟೈಮು. ಸೊ ತುಂಬ ದಿನ ಆಗಿದೆ ನಾನು ಕಾರ್ ಡ್ರೈವ್ ಮಾಡಿ. ನಮ್ಮ ರೋಹಿತ್ಗೆ ಹೇಳ್ತಾ ಇದ್ದೀನಿ, ಅಂದರೆ ನನ್ನ ದೊಡ್ಡ ಮಗ ಡ್ರೈವ್ ಮಾಡ್ತಾ ಇರೋದು. ಸೊ ಹೇಳ್ತಾ ಇದ್ದೀನಿ, ನನಗೂ ಒಂದು ಸ್ವಲ್ಪ ದೂರ ಡ್ರೈವ್ ಮಾಡೋಕ್ಕೆ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಸೊ ಅವ್ನು ಕಲ್ತ ಮೇಲಂತೂ ನನಗೆ ಡ್ರೈವ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಎಲ್ಲೋದ್ರೂ ಅವನೇ ಡ್ರೈವ್ ಮಾಡ್ತಾ ಇರ್ತಾನೆ. ಸೊ ಗೊತ್ತಲ್ಲ, ಗಂಡು ಮಕ್ಕಳು ಸ್ವಲ್ಪ ಕಾರು ಬೈಕು ಇದೆಲ್ಲ ಕ್ರೇಜ್ ಜಾಸ್ತಿ. ಸೊ ಇವ್ ಕಲ್ತ ಮೇಲಂತೂ ನನ್ನ ಮಗ ನನ್ನ ಕೈ ಕಾರೇ ಕೊಡ್ತಾ ಇಲ್ಲ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಕಡಬ ಮುಖಾಂತರ ಹೋಗ್ತಾ ಇರೋಂಥದ್ದು. ಕಡಬ ಅಂತ ಅಂದರೆ ಒಂದು ಸಲ ಆಲ್ರೆಡಿ ನಾನು ಹೇಳಿದ್ದೀನಿ, ಕಡಬ ಅಂದರೆ ನಮಗೊಂಥರ ವಿಶೇಷವಾದ ಒಲವು. ಏಕೆಂದರೆ ಬಾಲ್ಯದ ದಿನಗಳೆಲ್ಲ ನನ್ನ ಮಿಡ್ಲಿ ಸ್ಕೂಲ್, ಹೈಸ್ಕೂಲ್, ಕಾಲೇಜು ಎಲ್ಲನೂ ಕೂಡ ಇದೇ ಊರಿನಲ್ಲಿ ನಾವು ಮುಗಿಸಿರೋ ಅಂಥದ್ದು. ಸೊ ಈಗ ತೋರಿಸ್ತೀನಿ ನೋಡಿ ನಮ್ಮ ಶಾಲಾ ಕಾಲೇಜು ಹೇಗಿದೆ ಅಂತ. ಮೊದಲು ನಾವು ಇಲ್ಲಿ ಇದ್ದಾಗ ಕಡಬ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಸೊ ಇವಾಗ ಬಹಳನೇ ಚೇಂಜ್ ಆಗಿದೆ. ಅದರಲ್ಲೂ ದಂಡಿ ಮಾರಮ್ಮನ ದೇವಸ್ಥಾನ ಇದೆಲ್ಲ ತುಂಬ ಫೇಮಸ್ಸು ಕಡಬದಲ್ಲಿ. ಈಗ ನೋಡ್ತಾ ಇದ್ದೀರಲ್ಲ, ಅದೇ ನಮ್ಮ ಶಾಲಾ ಕಾಲೇಜು. ಸೊ ಇದೆಲ್ಲ ಹೊಸ್ದಾಗಿ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಬರೋದು ಕಡಿಮೆ. ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಸೊ ಗುಬ್ಬಿನಲ್ಲಿರುವಂಥ ವಾಸವಿ ಜ್ಯುವೆಲರಿ ಶಾಪ್ಗೆ ಬಂದೆ. ಯಾಕೆ ಅಂತಂದರೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇಲ್ಲಿ ನಾವು ಸುಮಾರಷ್ಟು ಗೋಲ್ಡ್ನ ಮಾಡಿಸಿದ್ದೀವಿ. ಇವಾಗಲೂ ಅಷ್ಟೇ ತುಂಬ ನಂಬಿಕೆ ಇರುವಂಥ ಶಾಪ್ ಇದು. ಬಹಳ ಹಳುಬ್ರು. ಸೊ ಗೋಲ್ಡ್ ರೇಟ್ನ ತೋರಿಸ್ತಾ ಇದ್ದೀನಿ, ಸಿಲ್ವರ್ ರೇಟ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಿನ್ನೆದು. ಸೊ ಬಹಳಷ್ಟು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇವಾಗಂತೂ ಚಿನ್ನ ಬಲು ಭಾರ ಅನ್ನೋ ಥರನೇ ಆಗಿಬಿಟ್ಟಿದೆ. ಬಡವ್ರಿಗಂತೂ ಕೈಗೆ ಇಟ್ಕೋದೇ ಇಲ್ಲ. ಸೊ ಅಷ್ಟೊಂದು ದುಬಾರಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ರೇಟ್ ಆಗುತ್ತೆ ಅಂತ. ಸೊ ಟೌನ್ ಒಳಗೆ ಬಂದರೆ 3-4 ಕೆಲಸ ಹಿಡ್ಕೊಂಡೇ ಬಂದಿರ್ತೀನಿ, ಒಂದಕ್ಕಂತೂ ಬಂದಿರಲ್ಲ. ಸುಜಿತ್ಗೊಂದು ಸ್ವಲ್ಪ ಸ್ಲಿಪ್ಪರ್ ಬೇಕಿತ್ತು, ನನಗೆ ಬೇಕಿತ್ತು. ನಾನು ಗುಬ್ಬಿನಲ್ಲಿ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ರೋಷನ್ ಫುಟ್ವೇರಲ್ಲಿ ತುಂಬಾ ಚೆನ್ನಾಗಿರುತ್ತೆ, ರೀಸನಬಲ್ ರೇಟಲ್ಲಿರುತ್ತೆ, ಫ್ಯಾನ್ಸಿ ಐಟಮ್ ಇರುತ್ತೆ, ಬಾಳಿಕೆ ಬರೋಂಥ ಸ್ಲಿಪ್ಪರು, ಶೂಸು ಎಲ್ಲನೂ ಕೊಡ್ತಾರೆ. ಸೊ ಅಲ್ಲಿಂದ ಮನೆಗೆ ಬಂದು ಒಂದು ಬಂಡಿ ಕೆಲಸ. ಸೊ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕಿ, ಇನ್ನು ಮರಗೆಣಸು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಏಕೆಂದರೆ ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲ ಗೆಡ್ಡೆ ಗೆಣಸು ತಿನ್ಕೊಂಡೆ ಗಟ್ಟಿಮುಟ್ಟಿಗಾಗಿದ್ರಂತೆ, ಆರೋಗ್ಯವಾಗಿದ್ರಂತೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಸೊ ಪ್ರತಿ ಸೋಮವಾರ ಗುಬ್ಬಿ ಸಂತೆನಲ್ಲಿ ಗೆಣಸು ತೊಗೊಬರ್ತೀವಿ. ಸೊ ಈ ಥರ ಉಪ್ಪು ಹಾಕಿ ಬೇಯಿಸಿ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ.